ಇಡೀ ಜಿಲ್ಲಾಡಳಿತ ಪ್ರಾಮಾಣಿಕ, ನಾನಂತ ಒಬ್ಬನೇ ಅಂತಲ್ಲ, ಶಾಸಕರಿಂದ ಹಿಡಿದು MP ಅವರಿಂದ ಹಿಡಿದು ಎಲ್ಲರೂ ಕೂಡ DC ಇಂದ ಹಿಡಿದು ಎಲ್ಲ ಅಧಿಕಾರಿಗಳು ನಾವು ಪ್ರಯತ್ನ ಮಾಡ್ತೇವೆ. ಆದಷ್ಟು ಸಂಕ್ಷಿಪ್ತವಾಗಿ ನಿಮ್ ಸಮಸ್ಯೆ ಏನು ಅಂತ ಹೇಳಿದ್ರೆ ಎಲ್ಲಾರ್ಗೂ ನಾವು ಆಲಿಸೋದಕ್ಕೆ ಅನುಕೂಲ ಆಗುತ್ತೆ ಅಂತ ನಿಮ್ಮಲ್ಲೂ ನಾನು ಸಹಕಾರ ಕೇಳ್ತಾ ಇದ್ದೇನೆ. ಇಲ್ಲಿ ಬಂದು ಒಬ್ಬೊಬ್ಬರೇ ನಿಂತ್ಕೊಂಡ್ಬಿಟ್ರೆ ಹಿಂದೆ ಇರೋರಿಗೆಲ್ಲ ಬಹಳ ಸಮಯ ತೊಂದರೆ ಆಗುತ್ತೆ. ಆ ರೀತಿ ಆಗದ ಹಾಗೆ ಬೇರೆಯವ್ರಿಗೂ ಅವಕಾಶ ಆಗೋ ತರ ತಾವು ಸಹಕರಿಸಬೇಕಂತ ಮನವಿ ಮಾಡ್ತೇನೆ. ಆತ್ಮೀಯ ಜನಸ್ಪಂದನ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಮಾನ್ಯ ಉಸ್ತುವಾರಿ ಸಚಿವರು, ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಸರ್ ಅವರೇ, ಅರಸೀಕೆರೆಯ ವಿಧಾನಸಭಾ ಕ್ಷೇತ್ರದ ಶಾಸಕರು, ಹೌಸಿಂಗ್ ಬೋರ್ಡ್ ನ ಅಧ್ಯಕ್ಷರಾದಂತಹ ಶಿವಲಿಂಗೇಗೌಡ ಸರ್ ಅವರೇ, ಮಾನ್ಯ ಸಂಸತ್ ಸದಸ್ಯರಾದಂತಹ ಶ್ರೇಯಸ್ ಪಟೇಲ್ ಅವರೇ, ಜಿಲ್ಲಾಧಿಕಾರಿಗಳೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅಧಿಕಾರಿ ಬಂದದವರೇ, ಎಲ್ಲ ವಿವಿಧ ಸಂಘಟನೆ ಎಲ್ಲ ಪ್ರಮುಖರೇ, ಆತ್ಮೀಯ ಸಾರ್ವಜನಿಕ ಬಂಧುಗಳೇ, ತಮ್ಮೆಲ್ಲರೂ ಕೂಡ ಗೊತ್ತಿರೋ ರೀತಿಯಲ್ಲಿ ಸಕಲೇಶ್ಪುರ, ಮಲ್ನಾಡ್ ಭಾಗ ಬೇರೆ ತಾಲೂಕುಗಳಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ವಿಶೇಷವಾದ ಸಮಸ್ಯೆಗಳಿದೆ. ಅದು ಕೃಷ್ಣ ಬೈರೇಗೌಡರು ಕೂಡ ಗೊತ್ತಿದೆ. ಈಗ ಆಲ್ರೆಡಿ ಅವರು ತನ್ನ ಭಾಷಣದ ಮುಖಾಂತರ ಕೂಡ ಹೇಳಿದ್ದಾರೆ. ಇಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥದ್ದು ನಮಗೆ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತ ಸಮಸ್ಯೆ. ಈ ದೃಷ್ಟಿಯನ್ನು ಇಟ್ಕೊಂಡು ನಮಗೆ ಕಂದಾಯ ಇಲಾಖೆ ಸಚಿವರೇ ನಮ್ಮ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥದ್ದು ನಮ್ಮ ಒಂದ್ ರೀತಿ ಸೌಭಾಗ್ಯ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರದು. ಈ ನಿಟ್ಟಿನಲ್ಲಿ ನಾನು ಮಾನ್ಯ ಸಚಿವರ ಗಮನಕ್ಕೆ ತಂದೆ, ದಯವಿಟ್ಟು ಸಕಲೇಶ್ಪುರದಲ್ಲಿ ತಮ್ಮ ನೇತೃತ್ವದಲ್ಲಿ ಒಂದು ಜನಸ್ಪಂದನ ಸಭೆ ಆಗ್ಬೇಕು ಅಂತಕ್ಕಂಥ ವಿಚಾರವನ್ನ ನಾನು ಜಿಲ್ಲಾಧಿಕಾರಿಗಳಿಗೆ 15 ದಿವಸ ಮುಂಚೆನೇ ಲೆಟರ್ನ ಕೊಟ್ಟಿದ್ದೆ. ಮಾನ್ಯ ಸಚಿವರಿಗೂ ಕೂಡ ಮೊನ್ನೆ ನಾನು ಬೆಂಗಳೂರಿಗೆ ಹೋದಂತ ಸಂದರ್ಭದಲ್ಲಿ ಗಮನಕ್ಕೆ ತಂದೆ. 2 ದಿವಸಕ್ಕೆ ಜಿಲ್ಲಾಧಿಕಾರಿಗಳು ಫೋನ್ ಮಾಡಿ ಸಚಿವರು 16ನೇ ತಾರೀಕಿಗೆ ಬರ್ತಾರೆ ಅಂದ್ರೆ ನಂಗೆ ಬೇರೆ ಕಾರ್ಯಕ್ರಮ ಇತ್ತು, ಮತ್ತೆ ಅವಕಾಶ ಸಿಗಲ್ಲ, ಸಿಕ್ಕಂತ ಅವಕಾಶವನ್ನು ಉಪಯೋಗಿಸಬೇಕು ಅಂತ ಹೇಳಿ ನನ್ನ ಕಾರ್ಯಕ್ರಮವನ್ನು ಮುಂದೂಡಿ ಇವತ್ತು ಕಾರ್ಯಕ್ರಮನ ಮಾಡ್ತಾ ಇದೀವಿ. ಮಾನ್ಯ ಸಚಿವರಿಗೆ ಕಂದಾಯ ಇಲಾಖೆ ಬಗ್ಗೆ ಅತ್ಯಂತ ಹೆಚ್ಚಿನ ಆಳವಾದ ಅಧ್ಯಯನವನ್ನ ಮಾಡಿದ್ದಾರೆ. ಅವ್ರಿಗೆ ವಿಚಾರಗಳು ಗೊತ್ತಿದೆ. ಮೊದಲೇ ಯಾಕೆ ಈ ರೀತಿ ವಿಚಾರಗಳು ಹೇಳಿದ್ರು ಅಂತ ಹೇಳಿದ್ರೆ, ಯಾಕೆಂತ ಹೇಳಿದ್ರೆ ಒಂದು ಸಮಸ್ಯೆಗೆ 100 ಜನ ಬಂದಿರ್ತೀರಾ, ಒಬ್ರಿಗೆ ಏನ್ ಸಮಸ್ಯೆಗೆ ಆನ್ಸರ್ ಕೊಡಬಹುದು ಅಂತಕ್ಕಂಥದ್ದನ್ನ ಕೊಡ್ತಾರೆ. ಸಮಯ ಆದ್ರೆ ಖಂಡಿತವಾಗ್ಲೂ ಕೂಡ ಎಲ್ಲವನ್ನು ಅಟೆಂಡ್ ಮಾಡಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೀವಿ. ನಾನು ಮೊನ್ನೆ ಒಂದು ವಿಡಿಯೋ ಮಾಡಿ ಹಾಕಿನಿ, ಅದರಲ್ಲೂ ಕೂಡ ನಾನು ಹೇಳಿದೀನಿ, ಖಂಡಿತವಾಗ್ಲೂ ಕೂಡ ಪ್ರಾಮಾಣಿಕವಾಗಿ ತಮ್ಮ ಸಮಸ್ಯೆನ ಪರಿಹಾರ ಮಾಡೋ ನಿಟ್ಟಿನಲ್ಲೇ ಈ ಒಂದು ಕಾರ್ಯಕ್ರಮ ಮಾಡ್ತಿರ್ತಕ್ಕಂಥದ್ದು ಮಾಡ್ತೀವಿ ಅಂತಕ್ಕಂಥದ್ದನ್ನ. ಇವತ್ತೇ ಆಗ್ಬಿಡುತ್ತೆ ಅಂತ ಹೇಳಿದ್ರೆ ಕೆಲವೊಂದು ಸಮಸ್ಯೆ ಇಲ್ಲೇ ಬಗೆಹರಬಹುದು. ಕೆಲವೊಂದು ಸಮಸ್ಯೆಗಳು ಖಂಡಿತವಾಗ್ಲೂ ಕೂಡ ಏನ್ ತಾವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿದ್ರ ಖಂಡಿತವಾಗ್ಲೂ ಕೂಡ ಮಾನ್ಯ ಸಚಿವರು ಕೂಡ ಅದನ್ನ ರಿವ್ಯೂ ಮಾಡ್ತಾರೆ. ನಂತರ ದಿನಗಳಲ್ಲಿ ನಾನು ಕೂಡ ಮತ್ತೆ ಅದನ್ನ ರಿವ್ಯೂ ಮಾಡಿ ಆದಷ್ಟು ಸಮಸ್ಯೆನ ಪರಿಹಾರ ಮಾಡತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಮಾಡ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ, ಕಡಿಮೆ ಅವಧಿಯಲ್ಲಿ ಜನಗಳಿಗೆ ನಾವು ಸೋಷಿಯಲ್ ಮೀಡಿಯಾ ಇರಬಹುದು, ಬೇರೆ ಬೇರೆ ರೀತಿಯಲ್ಲಿ ಕರೆಯನ್ನು ಕೊಟ್ಟರು ಕೂಡ ಅತ್ಯಂತ ಕಡಿಮೆ ಅವಧಿಯಲ್ಲಿ ಹೆಚ್ಚು ಸಂಖ್ಯೆಯ ಜನಗಳು ಬಂದಿದ್ದಾರೆ. ಯಾಕೆಂದ್ರೆ ಬಂದಿರೋದ್ರ ದೃಷ್ಟಿ ನೋಡಿದ್ರೆ ಮಾನ್ಯ ಸಚಿವರು ಮತ್ತೆ ನಮ್ಗಳ ಬಗ್ಗೆ ತಮ್ಗೆ ಇರ್ತಕ್ಕಂಥ ನಂಬಿಕೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ, ನಾವು ಪ್ರಾಮಾಣಿಕವಾಗಿ ತಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ತಾವುಗಳು ಆದಷ್ಟು ಕಡಿಮೆ ಸಮಯದಲ್ಲಿ ತಮ್ಮ ಸಮಸ್ಯೆಯನ್ನು ಶಾರ್ಟ್ ಆಗಿ ಹೇಳಲಿಕ್ಕೆ ಪ್ರಯತ್ನವನ್ನ ಮಾಡಿ ಅಂತೇಳಿ ನನ್ನ 2 ಮಾತಿಗೆ ವಿರಾಮ ಹೇಳ್ತೀನಿ. ತಮ್ಮೆಲ್ಲರೂ ಕೂಡ ಒಳ್ಳೆಯದಾಗ. ಬೋರ್ಡ್ ಆ ಕಡೆ ಚೇಂಜ್ ಮಾಡ್ತಾರೆ. ನಿಮ್ದು ಈ ಕಡೆ ಚೇರ್ ಚೇಂಜ್ ಮಾಡ್ಕೊಂಡಿದ್ದೀರಾ, ಬೋರ್ಡ್ ಚೇಂಜ್ ಮಾಡಿಲ್ಲ. ಫೋಟೋ ತಗೋತೀವಲ್ಲ, ಇದು ಸ್ಟೇರ್ ಒಂಚೂರು ಆ ಕಡೆ ಹಾಕೋಣ. ಮೈಕ್ ಬರಂಗ್ ಹಾಕೋಬೇಕಿತ್ತು, ಏನ್ ಕೇಳ್ತಾರೆ ಗೊತ್ತಾಗಲ್ಲ ಇದಕ್ಕೆ. ಮೈಕ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.